ವೆರಿ ಫಸ್ಟ್ ಟೈಮ್ 2013ರಲ್ಲಿ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದರು. 2013ರಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಬಂದರು. 2015ಕ್ಕೆ ವಿಸರ್ಜನೆ ಮಾಡಿದರು. 2015ಕ್ಕೆ 70ರಲ್ಲಿ 67 ಸೀಟ್ ಬಂತು. 2020ರಲ್ಲಿ 70ರಲ್ಲಿ 62 ಸೀಟ್ ಬಂತು. ನಿರಂತರವಾಗಿ ಗೆಲ್ತಾನೆ ಇದ್ದಾರೆ. ಈ ಬಾರಿ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದೆ ಅನ್ನೋದು ವೆರಿ ಕುತೂಹಲ. ಈಗ ಬಿ ಜೆ ಪಿ ಗೆದ್ದರೆ ಯಾರು ಸಿ ಎಂ ಆಗ್ತಾರೆ? ಬಿ ಜೆ ಪಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಅಲ್ಲಿ ಲೋಕಲ್ ಲೀಡರ್ಗಳೇ ಇಲ್ಲ. ಹಿಂದೆ ಹರ್ಷವರ್ಧನ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಖುರಾನ ಮುಖ್ಯಮಂತ್ರಿ ಆಗಿದ್ದರು. 5 ವರ್ಷಗಳಲ್ಲಿ 3 ಮುಖ್ಯಮಂತ್ರಿ ಆಗಿದ್ದರು. ಶೀಲಾ ದೀಕ್ಷಿತ್ ಕಾಂಗ್ರೆಸ್ಸಲ್ಲಿ ಭಾಳ ಫೇಮಸ್ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಈಗಲೂ ಅರವಿಂದ್ ಕೇಜ್ರಿವಾಲ್ ಒಂದು ಒಳ್ಳೆ ಹೆಸರು. ಅಲ್ಲಿ ಕಾಂಗ್ರೆಸ್ಸಲ್ಲೂ ದೊಡ್ಡ ಹೆಸರುಗಳು ಯಾವುದೂ ಇಲ್ಲ, ಬಿ ಜೆ ಪಿಯಲ್ಲೂ ಇಲ್ಲ. ಆದರೂ ಒಂದು ವೇಳೆ ಬಿ ಜೆ ಪಿ ಗೆದ್ದರೆ ಪರ್ವೇಶ್ ವರ್ಮಾ ಮುಖ್ಯಮಂತ್ರಿ ಆಗಬಹುದಂತೆ. ದೆಹಲಿ ಸಿ ಎಂ ರೇಸ್ನಲ್ಲಿ ಮುಂದಿರುವಂಥ ಪರ್ವೇಶ್ ಇವರು ಕೇಜ್ರಿವಾಲ್ ವಿರುದ್ಧ ಕಣಕ್ಕಿಳಿದಿದ್ದಾರೆ ಡೈರೆಕ್ಟಾಗಿ. ಮೆಹ್ರಾಲಿಯಿಂದ 2 ಬಾರಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಪರ್ವೇಶ್ ತಂದೆ ಸಾಹಿಬ್ ಸಿಂಗ್ ಅವರು ಮಾಜಿ ಸಿ ಎಂ ಕೂಡ. ಇನ್ನೊಬ್ಬರು ಮನೋಜ್ ತಿವಾರಿ, ಪಿಕ್ಚರ್ ಆ್ಯಕ್ಟ್ರ್ ಇವರು. ಓಕೆ, ಮನೋಜ್ ದೆಹಲಿ ರಾಜಕೀಯದಲ್ಲಿ ದೊಡ್ಡ ಹೆಸರು. ದೆಹಲಿ ಬಿ ಜೆ ಪಿಯ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಮನೋಜ್ ತಿವಾರಿ ಸತತ 3ನೇ ಬಾರಿ ಈಶಾನ್ಯ ದೆಹಲಿ ಸಂಸದರಾಗಿದ್ದಾರೆ. ಜೊತೆಗೆ 3ನೇದು ಬನ್ಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಮಗಳು ಇವರು. ಬಿ ಜೆ ಪಿ ಮಹಿಳಾ ಮುಖ್ಯಮಂತ್ರಿ ಮಾಡಲು ಬಯಸಿದರೆ ಬನ್ಸುರಿ ಸ್ವರಾಜ್ ಮುಖ್ಯಮಂತ್ರಿ ಆದರೂ ಆಗ್ಬೋದು. ಸಣ್ಣ ವಯಸ್ಸು ದಿವಂಗತ ಸುಷ್ಮಾ ಸ್ವರಾಜ್ ಅವರ ಮಗಳು ಬನ್ಸುರಿ ಸ್ವರಾಜ್. ಸುಷ್ಮಾ ಸ್ವರಾಜ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಸುಷ್ಮಾ ಸ್ವರಾಜ್ ದೆಹಲಿಯ ಮುಖ್ಯಮಂತ್ರಿ ಆಗಿ, ಅಂದರೆ ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗಿದ್ದು. ಅದಕ್ಕಿಂತ ಮೊದಲು ಸುಷ್ಮಾ ಅದು ಎಲ್ಲಿ ಶೀಲಾ ದೀಕ್ಷಿತ್ ಎಲ್ಲ ಆಗಿದ್ದಾರೆ. ಸೊ ಅವರ ಮಗಳು ಕೂಡ ರೇಸಲ್ಲಿದ್ದಾರೆ. ಓಕೆ, ಬಿ ಜೆ ಪಿ ಬಂದರೆ ನಿಮಗೆ ಆಮ್ ಆದ್ಮಿ ಬಂದರೆ ಗೊತ್ತಿದೆ ನಿಮಗೆ ಯಾರು ಅಂತೇಳಿ, ಅರವಿಂದ್ ಕೇಜ್ರಿವಾಲ್. ಕಾಂಗ್ರೆಸ್ಸಲ್ಲಿ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಓಕೆ, ಈಗ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತೇಳಿ ಅಂದರೆ ಎಕ್ಸಿಟ್ ಪೋಲಲ್ಲಿ ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಆಮ್ ಆದ್ಮಿಯಿಂದ ಸೋಲ್ತಾರೆ ಅನ್ನುವಂಥ ಒಂದು ಎಕ್ಸಿಟ್ ಪೋಲ್. ಪರ್ವೇಶ್ ವರ್ಮಾ ಅವರ ವಿರುದ್ಧ ನಿಂತಿದ್ದಾರೆ. ಬಿ ಜೆ ಪಿ ಗೆದ್ದರೆ ಅವರು ಬಿ ಜೆ ಪಿಯಿಂದ ಸಿ ಎಂ ಅಭ್ಯರ್ಥಿ ಆಗಿರುವಂಥವ್ರು. ಇನ್ನು ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರೆ ಅವರು ಕೂಡ ಸೋಲಾಗತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳ್ತಿರೋದು. ಇನ್ನು ಜಂಗ್ಪುರದಲ್ಲಿ ಮನೀಶ್ ಸಿಸೋಡಿಯಾ ಅವರಿಗೆ ಸೋಲಾಗತ್ತಂತೆ, ಗೊತ್ತಿಲ್ಲ. ಮನೀಶ್ ಸಿಸೋಡಿಯಾ. ಇನ್ನು ತರ್ವೀನ್ ಸಿಂಗ್ ಮರ್ವಾ ಬಿ ಜೆ ಪಿ, ಫರ್ಹಾದ್ ಸೂರಿ ಕಾಂಗ್ರೆಸ್ ಸೋಲಾಗತ್ತಂತೆ. ಇನ್ನು ಗ್ರೇಟರ್ ಕೈಲಾಶ್ ಇಲ್ಲಿ ಸೌರಭ್ ಭಾರದ್ವಾಜ್ ಆಮ್ ಆದ್ಮಿಯಿಂದ ಸೋಲಾಗತ್ತಂತೆ. ಶಿಕಾರಾಯ್ ಬಿ ಜೆ ಪಿಯಿಂದ ಗೆಲುವಾಗತ್ತಂತೆ. ಗಾರ್ಗ್ ಸಿಂಘ್ವಿ ಕಾಂಗ್ರೆಸ್ಸಿಂದ ಸೋಲಾಗತ್ತಂತೆ. ನೆಕ್ಸ್ಟು ಕಲ್ಕಾಜ್. ಇನ್ನು ಅತೀಶ್ ಮರ್ಲೇನ ಆಮ್ ಆದ್ಮಿಯಿಂದ ಗೆಲ್ತಾರಂತೆ. ರಮೇಶ್ ಬಿದೂರಿ ಬಿ ಜೆ ಪಿಯಿಂದ ಸೋಲಾಗತ್ತಂತೆ. ಅಲ್ಕಾ ಲಂಬಾ ಕಾಂಗ್ರೆಸ್ಸಿಂದ ಸೋಲಾಗತ್ತಂತೆ. ಇದನ್ನು ಬಿಟ್ಟಾಕಿ, ನೀವು ಎಕ್ಸಿಟ್ ಪೋಲ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಆದರೆ ನೆಕ್ಸ್ಟು ವೆರಿ ಫಸ್ಟ್ ಟೈಮ್ 2013ರಲ್ಲಿ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದರು. 2013ರಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಬಂದರು. 2015ಕ್ಕೆ ವಿಸರ್ಜನೆ ಮಾಡಿದರು. 2015ಕ್ಕೆ 70ರಲ್ಲಿ 67 ಸೀಟ್ ಬಂತು. 2020ರಲ್ಲಿ 70ರಲ್ಲಿ 62 ಸೀಟ್ ಬಂತು. ನಿರಂತರವಾಗಿ ಗೆಲ್ತಾನೆ ಇದ್ದಾರೆ. ಈ ಬಾರಿ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದೆ ಅನ್ನೋದು ವೆರಿ ಕುತೂಹಲ. ಈಗ ಬಿ ಜೆ ಪಿ ಗೆದ್ದರೆ ಯಾರು ಸಿ ಎಂ ಆಗ್ತಾರೆ? ಬಿ ಜೆ ಪಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಅಲ್ಲಿ ಲೋಕಲ್ ಲೀಡರ್ಗಳೇ ಇಲ್ಲ. ಹಿಂದೆ ಹರ್ಷವರ್ಧನ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಖುರಾನ ಮುಖ್ಯಮಂತ್ರಿ ಆಗಿದ್ದರು. 5 ವರ್ಷಗಳಲ್ಲಿ 3 ಮುಖ್ಯಮಂತ್ರಿ ಆಗಿದ್ದರು. ಶೀಲಾ ದೀಕ್ಷಿತ್ ಕಾಂಗ್ರೆಸ್ಸಲ್ಲಿ ಭಾಳ ಫೇಮಸ್ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಈಗಲೂ ಅರವಿಂದ್ ಕೇಜ್ರಿವಾಲ್ ಒಂದು ಒಳ್ಳೆ ಹೆಸರು. ಅಲ್ಲಿ ಕಾಂಗ್ರೆಸ್ಸಲ್ಲೂ ದೊಡ್ಡ ಹೆಸರುಗಳು ಯಾವುದೂ ಇಲ್ಲ, ಬಿ ಜೆ ಪಿಯಲ್ಲೂ ಇಲ್ಲ. ಆದರೂ ಒಂದು ವೇಳೆ ಬಿ ಜೆ ಪಿ ಗೆದ್ದರೆ ಪರ್ವೇಶ್ ವರ್ಮಾ ಮುಖ್ಯಮಂತ್ರಿ ಆಗಬಹುದಂತೆ. ದೆಹಲಿ ಸಿ ಎಂ ರೇಸ್ನಲ್ಲಿ ಮುಂದಿರುವಂಥ ಪರ್ವೇಶ್ ಇವರು ಕೇಜ್ರಿವಾಲ್ ವಿರುದ್ಧ ಕಣಕ್ಕಿಳಿದಿದ್ದಾರೆ ಡೈರೆಕ್ಟಾಗಿ. ಮೆಹ್ರಾಲಿಯಿಂದ 2 ಬಾರಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಪರ್ವೇಶ್ ತಂದೆ ಸಾಹಿಬ್ ಸಿಂಗ್ ಅವರು ಮಾಜಿ ಸಿ ಎಂ ಕೂಡ. ಇನ್ನೊಬ್ಬರು ಮನೋಜ್ ತಿವಾರಿ, ಪಿಕ್ಚರ್ ಆ್ಯಕ್ಟ್ರ್ ಇವರು. ಓಕೆ, ಮನೋಜ್ ದೆಹಲಿ ರಾಜಕೀಯದಲ್ಲಿ ದೊಡ್ಡ ಹೆಸರು. ದೆಹಲಿ ಬಿ ಜೆ ಪಿಯ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಮನೋಜ್ ತಿವಾರಿ ಸತತ 3ನೇ ಬಾರಿ ಈಶಾನ್ಯ ದೆಹಲಿ ಸಂಸದರಾಗಿದ್ದಾರೆ. ಜೊತೆಗೆ 3ನೇದು ಬನ್ಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಮಗಳು ಇವರು. ಬಿ ಜೆ ಪಿ ಮಹಿಳಾ ಮುಖ್ಯಮಂತ್ರಿ ಮಾಡಲು ಬಯಸಿದರೆ ಬನ್ಸುರಿ ಸ್ವರಾಜ್ ಮುಖ್ಯಮಂತ್ರಿ ಆದರೂ ಆಗ್ಬೋದು. ಸಣ್ಣ ವಯಸ್ಸು ದಿವಂಗತ ಸುಷ್ಮಾ ಸ್ವರಾಜ್ ಅವರ ಮಗಳು ಬನ್ಸುರಿ ಸ್ವರಾಜ್. ಸುಷ್ಮಾ ಸ್ವರಾಜ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಸುಷ್ಮಾ ಸ್ವರಾಜ್ ದೆಹಲಿಯ
ಮುಖ್ಯಮಂತ್ರಿ ಆಗಿ ಅಂದರೆ ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗಿದ್ದು. ಅದಕ್ಕಿಂತ ಮೊದಲು ಸುಷ್ಮಾ ಇದು ಎಲ್ಲಿ ಶೀಲಾ ದೀಕ್ಷಿತ್ ಎಲ್ಲ ಆಗಿದ್ದಾರೆ. ಸೊ ಅವರ ಮಗಳು ಕೂಡ ರೇಸಲ್ಲಿದ್ದಾರೆ. ಓಕೆ, ಬಿ ಜೆ ಪಿ ಬಂದರೆ ನಿಮಗೆ ಆಮ್ ಆದ್ಮಿ ಬಂದರೆ ಗೊತ್ತಿದೆ ನಿಮಗೆ ಯಾರು ಅಂತೇಳಿ, ಅರವಿಂದ್ ಕೇಜ್ರಿವಾಲ್. ಕಾಂಗ್ರೆಸ್ಸಲ್ಲಿ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಓಕೆ, ಈಗ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತೇಳಿ ಅಂದರೆ ಎಕ್ಸಿಟ್ ಪೋಲಲ್ಲಿ ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಆಮ್ ಆದ್ಮಿಯಿಂದ ಸೋಲ್ತಾರೆ ಅನ್ನುವಂಥ ಒಂದು ಎಕ್ಸಿಟ್ ಪೋಲ್. ಪರ್ವೇಶ್ ವರ್ಮಾ ಅವರ ವಿರುದ್ಧ ನಿಂತಿದ್ದಾರೆ. ಬಿ ಜೆ ಪಿ ಗೆದ್ದರೆ ಅವರು ಬಿ ಜೆ ಪಿಯಿಂದ ಸಿ ಎಂ ಅಭ್ಯರ್ಥಿ ಆಗಿರುವಂಥವ್ರು. ಇನ್ನು ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರೆ ಅವರು ಕೂಡ ಸೋಲಾಗುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳ್ತಿರೋದು. ಇನ್ನು ಜಂಗ್ಪುರದಲ್ಲಿ ಮನೀಶ್ ಸಿಸೋಡಿಯಾ ಅವರಿಗೆ ಸೋಲಾಗತ್ತಂತೆ, ಗೊತ್ತಿಲ್ಲ. ಮನೀಶ್ ಸಿಸೋಡಿಯಾ. ಇನ್ನು ತರ್ವೀನ್ ಸಿಂಗ್ ಮರ್ವಾ ಬಿ ಜೆ ಪಿ, ಫರ್ಹಾದ್ ಸೂರಿ ಕಾಂಗ್ರೆಸ್ ಸೋಲಾಗತ್ತಂತೆ. ಇನ್ನು ಗ್ರೇಟರ್ ಕೈಲಾಶ್ ಇಲ್ಲಿ ಸೌರಭ್ ಭಾರದ್ವಾಜ್ ಆಮ್ ಆದ್ಮಿಯಿಂದ ಸೋಲಾಗತ್ತಂತೆ. ಶಿಕಾರಾಯ್ ಬಿ ಜೆ ಪಿಯಿಂದ ಗೆಲುವಾಗತ್ತಂತೆ. ಗಾರ್ದ್ ಸಿಂಘ್ವಿ ಕಾಂಗ್ರೆಸ್ಸಿಂದ ಸೋಲಾಗತ್ತಂತೆ. ನೆಕ್ಸ್ಟು ಕಲ್ಕಾಜ್. ಇನ್ನು ಅತೀಶ್ ಮರ್ಲೇನ ಆಮ್ ಆದ್ಮಿಯಿಂದ ಗೆಲ್ತಾರಂತೆ. ರಮೇಶ್ ಬಿದೂರಿ ಬಿ ಜೆ ಪಿಯಿಂದ ಸೋಲಾಗತ್ತಂತೆ. ಅಲ್ಕಾ ಲಂಬಾ ಕಾಂಗ್ರೆಸ್ಸಿಂದ ಸೋಲಾಗತ್ತಂತೆ. ಇದನ್ನು ಬಿಟ್ಟಾಕಿ, ನೀವು ಎಕ್ಸಿಟ್ ಪೋಲ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಆದರೆ ನೆಕ್ಸ್ಟು ವೆರಿ ಫಸ್ಟ್ ಟೈಮ್ 2013ರಲ್ಲಿ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದರು. 2013ರಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ಬಂದರು. 2015ಕ್ಕೆ ವಿಸರ್ಜನೆ ಮಾಡಿದರು. 2015ಕ್ಕೆ 70ರಲ್ಲಿ 67 ಸೀಟ್ ಬಂತು. 2020ರಲ್ಲಿ 70ರಲ್ಲಿ 62 ಸೀಟ್ ಬಂತು. ನಿರಂತರವಾಗಿ ಗೆಲ್ತಾನೆ ಇದ್ದಾರೆ. ಈ ಬಾರಿ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದೆ ಅನ್ನೋದು ವೆರಿ ಕುತೂಹಲ. ಈಗ ಬಿ ಜೆ ಪಿ ಗೆದ್ದರೆ ಯಾರು ಸಿ ಎಂ ಆಗ್ತಾರೆ? ಬಿ ಜೆ ಪಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಅಲ್ಲಿ ಲೋಕಲ್ ಲೀಡರ್ಗಳೇ ಇಲ್ಲ. ಈ ಹಿಂದೆ ಹರ್ಷವರ್ಧನ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಖುರಾನ ಮುಖ್ಯಮಂತ್ರಿ ಆಗಿದ್ದರು. 5 ವರ್ಷಗಳಲ್ಲಿ 3 ಮುಖ್ಯಮಂತ್ರಿ ಆಗಿದ್ದರು. ಶೀಲಾ ದೀಕ್ಷಿತ್ ಕಾಂಗ್ರೆಸ್ಸಲ್ಲಿ ಭಾಳ ಫೇಮಸ್ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಈಗಲೂ ಅರವಿಂದ್ ಕೇಜ್ರಿವಾಲ್ ಒಂದು ಒಳ್ಳೆ ಹೆಸರು. ಅಲ್ಲಿ ಕಾಂಗ್ರೆಸ್ಸಲ್ಲೂ ದೊಡ್ಡ ಹೆಸರುಗಳು ಯಾವುದೂ ಇಲ್ಲ, ಬಿ ಜೆ ಪಿಯಲ್ಲೂ ಇಲ್ಲ. ಆದರೂ ಒಂದು ವೇಳೆ ಬಿ ಜೆ ಪಿ ಗೆದ್ದರೆ ಪರ್ವೇಶ್ ವರ್ಮಾ ಮುಖ್ಯಮಂತ್ರಿ ಆಗಬಹುದಂತೆ. ದೆಹಲಿ ಸಿ ಎಂ ರೇಸ್ನಲ್ಲಿ ಮುಂದಿರುವಂಥ ಪರ್ವೇಶ್ ಇವರು ಕೇಜ್ರಿವಾಲ್ ವಿರುದ್ಧ ಕಣಕ್ಕಿಳಿದಿದ್ದಾರೆ ಡೈರೆಕ್ಟಾಗಿ. ಮೆಹ್ರಾಲಿಯಿಂದ 2 ಬಾರಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ. ಪರ್ವೇಶ್ ತಂದೆ ಸಾಹಿಬ್ ಸಿಂಗ್ ಅವರು ಮಾಜಿ ಸಿ ಎಂ ಕೂಡ. ಇನ್ನೊಬ್ಬರು ಮನೋಜ್ ತಿವಾರಿ, ಪಿಕ್ಚರ್ ಆ್ಯಕ್ಟ್ರ್ ಇವರು. ಓಕೆ, ಮನೋಜ್ ದೆಹಲಿ ರಾಜಕೀಯದಲ್ಲಿ ದೊಡ್ಡ ಹೆಸರು. ದೆಹಲಿ ಬಿ ಜೆ ಪಿಯ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಮನೋಜ್ ತಿವಾರಿ ಸತತ 3ನೇ ಬಾರಿ ಈಶಾನ್ಯ ದೆಹಲಿ ಸಂಸದರಾಗಿದ್ದಾರೆ. ಜೊತೆಗೆ 3ನೇದು ಬನ್ಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಮಗಳು ಇವರು. ಬಿ ಜೆ ಪಿ ಮಹಿಳಾ ಮುಖ್ಯಮಂತ್ರಿ ಮಾಡಲು ಬಯಸಿದರೆ ಬನ್ಸುರಿ ಸ್ವರಾಜ್ ಮುಖ್ಯಮಂತ್ರಿ ಆದರೂ ಆಗ್ಬೋದು. ಸಣ್ಣ ವಯಸ್ಸು. ದಿವಂಗತ ಸುಷ್ಮಾ ಸ್ವರಾಜ್ ಅವರ ಮಗಳು ಬನ್ಸುರಿ ಸ್ವರಾಜ್. ಸುಷ್ಮಾ ಸ್ವರಾಜ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಸುಷ್ಮಾ ಸ್ವರಾಜ್ ದೆಹಲಿಯ ಮುಖ್ಯಮಂತ್ರಿ ಆಗಿ ಅಂದರೆ ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗಿದ್ದು. ಅದಕ್ಕಿಂತ ಮೊದಲು ಸುಷ್ಮಾ ಇದು ಎಲ್ಲಿ ಶೀಲಾ ದೀಕ್ಷಿತ್ ಎಲ್ಲ ಆಗಿದ್ದಾರೆ. ಸೊ ಅವರ ಮಗಳು ಕೂಡ ರೇಸಲ್ಲಿದ್ದಾರೆ. ಓಕೆ, ಬಿ ಜೆ ಪಿ ಬಂದರೆ ನಿಮಗೆ ಆಮ್ ಆದ್ಮಿ ಬಂದರೆ ಗೊತ್ತಿದೆ ನಿಮಗೆ ಯಾರು ಅಂತೇಳಿ, ಅರವಿಂದ್ ಕೇಜ್ರಿವಾಲ್. ಕಾಂಗ್ರೆಸ್ಸಲ್ಲಿ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಓಕೆ, ಈಗ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತೇಳಿ ಅಂದರೆ ಎಕ್ಸಿಟ್ ಪೋಲಲ್ಲಿ ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಆಮ್ ಆದ್ಮಿಯಿಂದ ಸೋಲ್ತಾರೆ ಅನ್ನುವಂಥ ಒಂದು ಎಕ್ಸಿಟ್ ಪೋಲ್. ಪರ್ವೇಶ್ ವರ್ಮಾ ಅವರ ವಿರುದ್ಧ ನಿಂತಿದ್ದಾರೆ. ಬಿ ಜೆ ಪಿ ಗೆದ್ದರೆ ಅವರು ಬಿ ಜೆ ಪಿಯಿಂದ ಸಿ ಎಂ ಅಭ್ಯರ್ಥಿ ಆಗಿರುವಂಥವ್ರು. ಇನ್ನು ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರೆ ಅವರು ಕೂಡ ಸೋಲಾಗತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳ್ತಿರೋದು. ಇನ್ನು ಜಂಗ್ಪುರದಲ್ಲಿ ಮನೀಶ್ ಸಿಸೋಡಿಯಾ ಅವರಿಗೆ ಸೋಲಾಗತ್ತಂತೆ, ಗೊತ್ತಿಲ್ಲ. ಮನೀಶ್ ಸಿಸೋಡಿಯಾ. ಇನ್ನು ತರ್ವೀನ್ ಸಿಂಗ್ ಮರ್ವಾ ಬಿ ಜೆ ಪಿ, ಫರ್ಹಾದ್ ಸೂರಿ ಕಾಂಗ್ರೆಸ್ ಸೋಲಾಗತ್ತಂತೆ. ಇನ್ನು ಗ್ರೇಟರ್ ಕೈಲಾಶ್ ಇಲ್ಲಿ ಸೌರಭ್ ಭಾರದ್ವಾಜ್ ಆಮ್ ಆದ್ಮಿಯಿಂದ ಸೋಲಾಗತ್ತಂತೆ. ಶಿಕಾರಾಯ್ ಬಿ ಜೆ ಪಿಯಿಂದ ಗೆಲುವಾಗತ್ತಂತೆ. ಗಾರ್ದ್ ಸಿಂಘ್ವಿ ಕಾಂಗ್ರೆಸ್ಸಿಂದ ಸೋಲಾಗತ್ತಂತೆ. ನೆಕ್ಸ್ಟು ಕಲ್ಕಾಜ್. ಇನ್ನು ಅತೀಶ್ ಮರ್ಲೇನ ಆಮ್ ಆದ್ಮಿಯಿಂದ ಗೆಲ್ತಾರಂತೆ. ರಮೇಶ್ ಬಿದೂರಿ ಬಿ ಜೆ ಪಿಯಿಂದ ಸೋಲಾಗತ್ತಂತೆ. ಅಲ್ಕಾ ಲಂಬಾ ಕಾಂಗ್ರೆಸ್ಸಿಂದ ಸೋಲಾಗತ್ತಂತೆ. ಇದನ್ನು ಬಿಟ್ಟಾಕಿ, ನೀವು ಎಕ್ಸಿಟ್ ಪೋಲ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಆದರೆ ನೆಕ್ಸ್ಟು